ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬರ್ಡೇ ದಿನ. ಎದ್ದಿದ್ದಂತೂ ಫುಲ್ ಲೇಟಾಗಿ ಎದ್ದೀವಿ. ಎಷ್ಟಾಗಿತ್ತು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋಂಗಿಲ್ಲ. 12 ಗಂಟೆಗೆ ಎದ್ದೀವಿ. ಯಾಕಂದ್ರೆ ನೈಟ್ ಸೆಲೆಬ್ರೇಷನ್ ಮಾಡಿ 4 ಗಂಟೆಗೆ ಮಕ್ಕೊಂಡ್ಬಿಟ್ವಿ. ಸೊ ನಿದ್ದೆ ಎಲ್ಲ ತೂಗಾಡ್ಸಾತಿದ್ವು. ಹಾಗಾಗಿ ನಾವು ಒಬ್ಬೊಬ್ರು ಅಂತಂದ್ರೆ 12 ಗಂಟೆ ಆಯ್ತು ಟೈಮ್ ಹೇಳುವಷ್ಟಿಗೆ. ಸೊ ನಾಷ್ಟಾಕ್ಕೆ ಏನು ಮಾಡೈತಿ ಅಂತಂದ್ರೆ ಫಸ್ಟ್ ಹಂಗೆ ಎದ್ದಿದ್ವಿ ಮುಂಚೆ. ಸೊ ಆಕೆ ನಂಗೆ ಹೆಚ್ಕೊಡಕ್ಕೆ ಹೆಲ್ಪ್ ಮಾಡಿ ನಾಷ್ಟಾಕ್ಕೆ ಮಂಡಕ್ಕಿ ಮಾಡೀವಿ. ಇನ್ನೂ ನಾಷ್ಟ ಮಾಡಿಲ್ಲ, ಫ್ರೆಶ್ ಅಪ್ನೂ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡ್ವಿ. ಟೈಮ್ನೂ ಭಾಳ ಆಗಿಬಿಟ್ಟಿತ್ತು. ಆಮೇಲೆ ನಮ್ಗೊಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು. ಹೇಳ್ಬಾರ್ದಂತ ಹೇಳಿ ಅಂದ್ಕೊಂಡಿದ್ದೆ. ಮತ್ತು ದೇವಸ್ಥಾನಕ್ಕೆ ಯಾಕೋ ಹೋಗಿಲ್ಲ ಅಂತ ಅನ್ನೋದು ರೀಸನಿಗೆ ಸ್ವಲ್ಪ ನಮ್ದು ಆಟೋ ನಿನ್ನೆ ಒಂಚೂರು ಆಕ್ಸಿಡೆಂಟ್ ಆಗಿಬಿಟ್ಟೈತಿ. ಯಾರಿಗೂ ಏನೂ ಪೆಟ್ಟಾಗಿಲ್ಲ, ಮುಂದಿರೋರಿಗೆ ಒಂಚೂರು ಪೆಟ್ಟಾಗೈತಿ. ಸೊ ಇವಾಗೂ ನಮ್ಮ ಮನೆಯವ್ರ ಮನೆಯೊಳಗಿಲ್ಲ, ಅವ್ರಿಗನ ಮಾತಾಡ್ಸ್ಕೊಂಬರಾಕಂತ ಹೇಳಿ ಹೋಗ್ಯಾರ. ಅದು ಒಂಥರ ಬೇಜಾರು. ಏನೂ ಆಗಿಲ್ಲ, ಸಣ್ಣದ್ರಾಗ ಮುಗ್ದೈತಿ ಅಂದ್ರೂ ಒಂಥರ ಬೇಜಾರು. ಸೊ ಯಾರೋ ಏನೋ ಡ್ರೈವ್ ಮಾಡೋರಾಗಲಿ ಅಥವಾ ರೋಡ್ನಾಗ ಅಡ್ಡಾಡೋರು ಆಗಲಿ ಸ್ವಲ್ಪ ಸೇಫಾಗಿನ ಅಡ್ಡಾಡ್ರಿ. ಇದು ಹೆಂಗಾಯ್ತು ಅಂತಂದ್ರೆ ಇವ್ರು ಹಿಂಗೆ ಆಟೋದಾಗ ಹೋಗೋ ಹೊತ್ನಾಗ ಮುಂದಿರೋ ಆಟೋ ಸ್ಪೀಡ್ ಬಂದಿರೋದ್ರಿಂದ ಇವ್ರು ಸೈಡ್ ತೊಗೊಂಡು ಅವ್ರಿಗೆ ಗುದ್ದಿರೋದು. ಸೊ ಏನು ಕಿರಿಕಿರಿ ಏನು ಆಗಿಲ್ಲ, ಅಂದರೂ ಒಂಥರ ಭಯ. ಅದು ಈ ಟೈಮ್ದಾಗ ಹಿಂಗಾತಲ್ಲ ಅಂಥೇಳಿ. ಸೊ ಹಾಗಾಗಿ ಬೆಳಗ್ಗೆನ ದೇವಸ್ಥಾನಕ್ಕೆ ಹೋಗಿಲ್ಲ, ಲೇಟಂಗನ ಎದ್ವಿ. ಸಂಜೆಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡೀವಿ. ನೋಡೋಣ ಏನಾಗ್ತೈತೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಆಟೋಗೆ ಪೆಟ್ಟಾಗೈತಿ. ಆಟೋ ತೊಗೊಂಡಾಗಿಂತನೂ ನಮ್ಗೆ ಯಾವಾಗೂ ಹಂಗಾಗಿದ್ದಿಲ್ಲ ಆಟೋಗೆ. ಮತ್ತು ಫಸ್ಟ್ ಟೈಮ್ ಆಟೋ ಗ್ಲಾಸ್ ಅದು ಹೊಡೆದಾವು. ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ ನಿನ್ನೆ. ಸೊ ನಿನ್ನೆ ನಾವು ನೈಟ್ ಸೆಲೆಬ್ರೇಷನ್ ಮಾಡೋ ಮೂಡ್ದಾಗೂ ಇರಲಿಲ್ಲ. ಆಮೇಲೆ ನನ್ನ ತಂಗಿಯವರೆಲ್ಲ ಬಂದಿದ್ರು ಅಂಥೇಳಿ ಅನ್ನೂ ಇಲ್ಲ ಮಾಡಿದ್ರಾಯ್ತು ಅಂತ ಹೇಳಿ ಅವ್ನ ಮೈಂಡ್ ಒಳಗೆ ಬಂದು ಅದು ಮಾಡಿರೋದು. ಬಟ್ ಯಾಕಂದ್ರೆ ಆ ಮೂಮೆಂಟ್ ಮತ್ತೊಮ್ಮೆ ಬರೋದಿಲ್ಲ ಅದ್ರ ಸಂಬಂಧ. ಸೊ ನೋಡ್ಬೇಕು ಏನಾಗ್ತೈತೋ ಏನೋ ಗೊತ್ತಿಲ್ಲ. ಇವತ್ತಿನ ಡೇ ಹೆಂಗಿರ್ತೈತಿ ಅಂತ ಹೇಳಿ ನಾನು ವಿಡಿಯೋದಾಗ ನಿಮಗೂ ತೋರಿಸಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಇವಾಗ ಫ್ರೆಶಪ್ ಆಗಿ ಮತ್ತೆ ಸಿಗ್ತೀನಿ. ಸೊ ಈಗ ಫ್ರೆಶಪ್ ಅದು ಆಗೋದಾತ. ಈಗ ನೆಕ್ಸ್ಟ್ ನಾಷ್ಟ ಮಾಡ್ಬೇಕು. ನಾಷ್ಟ ಇನ್ನೂ ಮಾಡಿಲ್ಲ. ಟೈಮ್ ಬಂದು 1:15 ಮೇಲಾಗಿ ಬಂದೈತಿ. ಇನ್ನೂ ನಾಷ್ಟ ಇನ್ನೂ ಮಾಡಿಲ್ಲ. ಈಗ ನಾಷ್ಟ ಮಾಡೋಣ ಬರ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಹೆಂಗೆ ಖಾರ ಸುರ್ಕೊಂಡೆ ನೋಡ್ರಿ ನಾ. ಸೊ ಇದು ನಮ್ಮ ತಂಗಿಯವ್ರು ತೊಗೊಂಡಿರೋದು ನನ್ನ ಫೇವ್ರೆಟ್ ಮೋತಿಚೂರ್. ನಾಷ್ಟ ಮಾಡೋಣ ಇವಾಗ ಬೇಡ. ನಾಷ್ಟ ಎಲ್ಲ ಮಾಡ್ಕೊಂಡು ಭಾಳ ಬೇಜಾರಾಗತೈತಿ ಅಂತ ಹೇಳಿ ಸಾಂಗ್ ಪ್ಲೇ ಮಾಡ್ಕೊಂಡು ನಾನು ನನ್ನ ತಂಗಿ ಇಬ್ಬರೂ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಭಾಳ ಸ್ಪೀಡಾಗಿಟ್ಟೀನಿ. ಯಾಕಂತಂದ್ರೆ ಸಾಂಗಿಗೆ ಕಾಪಿರೈಟ್ ಬೀಳ್ತೈತಿ ಒಂದು, ಆ್ಯಂಡ್ ವಿಡಿಯೋ ಫುಲ್ಲು ಲೆಂತ್ ಆಗ್ತೈತಿ. ಹಾಗಾಗಿ ಫುಲ್ಲು ಸ್ಪೀಡಾಗಿಟ್ಟೀನಿ. ನಿಮಗೂ ನೋಡೋದ್ರಾಗೂ ಕಾಮಿಡಿ ಅನ್ನಿಸ್ತೈತಿ ಅಂತ ಹೇಳಿ. ಸೊ ಎಲ್ಲ ಮಾಡಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಊಟ ಅದು ಎಲ್ಲ ಮುಗೀತವು. ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಇವಾಗ ಟೈಮ್ ಬಂದ 6 ಗಂಟೆ ಆಗಾಗ ಬಂದೈತಿ. 6:30 ಆಗಾಗ ಬಂದೈತೇನೋ. ಸೊ ಇವಾಗ ಗುಡಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗತ್ತೀವಿ. ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ಮಸ್ತ್ ಕುಣ್ದೀವಿ. ಸೊ ಆದರೆ ಇದ್ರೊಳಗೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಒಂಥರ ಮಸ್ತ್ ಎಂಜಾಯ್ ಮಾಡೀವಿ. ಸೊ ನೋಡಿರಿ, ಸಣ್ಣದು ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ರೆಡಿ ಆಗ್ತಿದ್ದಾಳೆ ಅಂತ 1 ಗಂಟೆ ಇದೆ ಫ್ರೆಂಡ್ಸ್. ಕನ್ನಡ ಮುಂದೆ ಎತ್ಕೊಂಡು ನಮಗೆ ಕನ್ನಡ ಮುಂದೆ ರೆಡಿಯಾಗಿ ಗ್ಯಾಪ್ ಕೊಡ್ತಿಲ್ಲ ಫ್ರೆಂಡ್ಸ್. ಟೈಮ್ ಬಂದು 7:30 ಆಗಕ್ಕೆ ಬಂದಿದ್ದೆ. ಇವಾಗ ಗುಡಿಗೆ ಹೊಂಟೀವಿ. ಕತ್ಲೈತಿ, ಇಲ್ಲ ಏನೂ ಕಾಣಂಗಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ.
ಸಿಕ್ಕಾಪಟ್ಟೆ ಗದ್ದಲ ಐತಿ. ಇವತ್ತು ಶ್ರಾವಣ ಕಡೆ ಸೋಮವಾರ ಆಗಿರೋದ್ರಿಂದ ನೋಡ್ರಿ ಎಷ್ಟು ಅಂದ್ರೆ ಎಷ್ಟು ಗದ್ದಲ ಐತಿ. ಅಂದ್ರೆ ಹಂಗಾಗಲ್ಲದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಗದ್ದಲ ಭಾಳ ಇತ್ತು. ನಾವೇನು ಒಳಗೆ ಹೋಗಲಿಲ್ಲ, ಅಷ್ಟೇ ಹೊರಗೆ ನಮಸ್ಕಾರ ಮಾಡ್ಕೊಂಡು ತೀರ್ಥ ತೊಗೊಂಡು ಬಂದ್ವಿ. ಸೊ ಹಂಗೆ ಇಲ್ಲಿ ಒಂದು ರೌಂಡ್ ಬಾದಾಮ್ ಹಾಲು ಕುಡೀನಿ ಅಂಥೇಳಿ ನಿಂದಿರ್ಸೀವಿ. ನಮ್ಮ ತಂಗಿ ಈಗ ಕೋಲ್ಡ್ ಆಗತ್ತೈತಿ ಅಂದ್ರೆ ಸ್ವಲ್ಪ ಲೈಟಾಗಿ ಕುಡಿತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕು. ಸೊ ಅದ್ರ ಸಂಬಂಧ ವೇಟ್ ಮಾಡೋ ಸಂಬಂಧ ಖಾಲಿ ಕುಂದಿರೋದೇನು ಅಂಥೇಳಿ ಲಸ್ಸಿ ಕುಡಿಯಾಕಿ. ಎಲ್ಲ ಪಿಂಕ್ 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 ಇಲ್ಲಿ ಇರೋದು ಲೈಟ್ ಪಿಂಕ್. ಎರಡು ಸ್ವೀಟು 2 ಖಾರ ಬಾವಾ. ಸೊ ಇವಾಗ ನಾವು ಮಮ್ಮೂನ ಕೊಟ್ಟಿವಿ. ಇಲ್ಲ ಫ್ರೆಂಡ್ಸ್, ಕಾಮಿಡಿ ಮಾಡಿದೆ. ಊಟ ಮಾಡಕ್ಕೆ ಹೊಂಟೀವಿ. ಸೊ ಅಲ್ಲ ಹಂಗೆ ಲೈಟಾಗಿ ಸ್ನ್ಯಾಕ್ ಮುಗಿಸ್ಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರೆ ಸೊ ಇವಾಗ ಊಟ ಮಾಡೋಕ್ಕಂತ ಹೇಳಿ ಹೊಂಟೀವಿ. ಕತ್ತಲಾಗಿದ್ದಾರೆ ಫ್ರೆಂಡ್ಸ್, ಕಾಣೋದಿಲ್ಲ, ಅಡ್ಜಸ್ಟ್ ಮಾಡ್ಕೋರಿ. ಅಲ್ಲಿ ಹೋದ್ಮೇಲೆ ಬೆಳಕಿದ್ರೆ ತೋರಿಸ್ತೇನಂತ. ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಐಸ್ ಕ್ರೀಮ್ ತಿಂದು ಸೊ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಹ್ಯಾಪಿ ಬರ್ಡೇ ಮಾಡು ಅತ್ತೆ, ಹ್ಯಾಪಿ ಬರ್ಡೇ ಮಾಡು ಮಾಡ. ಮನೆಗೆ ಬರ್ರಿ ಅಂದ್ರೆ ಸೊ ಹಾಗಾಗಿ ಊಟ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋದ್ವಿ. ಅಲ್ಲೇ ಹೋಗಿ ನೋಡಿದ್ರೆ ಅವರು ಆಲ್ರೆಡಿ ಕೇಕ್ ಅದು ತೊಗೊಂಡು ಬಂದಿದ್ರು ಸೆಲೆಬ್ರೇಷನ್ ಮಾಡೋಕೆ ಅಂತ ಹೇಳಿ. ಸೊ ಹಾಗಾಗಿ ಇದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಊಟ ಫುಲ್ ಆಗಿರೋದ್ರಿಂದ ಎಲ್ಲರಿಗೂ ಕೇಕ್ ಒಲ್ಲಾಗ್ಬಿಟ್ಟಿತ್ತು. ಸೊ ಅಂದರೂ ತೊಗೊಬಂದಾರ ಅಂತ ಹೇಳಿ ಎಲ್ಲರೂ ನನಗೂ ಅವ್ರು ತಿನ್ನಿಸಿದ್ರೆ ನಾನು ಅವ್ರಿಗೆ ತಿನ್ನಿಸಿದ್ದೆ. ವಿಡಿಯೋ ಲ್ಯಾಗ್ ಆಗ್ತಿದೆ ಅಂತ ಹೇಳಿ ಸ್ಪೀಡ್ ಇಟ್ಟೀನಿ. ಸೊ ಇವಾಗ ಮನೆಗೆ ಬಂದ್ವಿ. ಊಟದು ಎಲ್ಲ ಹೊರಗೆ ಆಗಿರೋದ್ರಿಂದ ಸೊ ಇವಾಗ ಮಲ್ಕೊಳ್ಳೋದಷ್ಟು. ಲೇಟಾಗಿದ್ರೂ ಒಂಥರ ಸುಸ್ತು ಫೀಲ್ ಆಗತೈತಿ. ಸೊ ಇವತ್ತಿನ ಡೇ ಅಂತೂ ನಂಗೆ ಭಾಳ ಅಂದ್ರೆ ಭಾಳ ಚಲೋ ಹೋಯ್ತು. ನಂಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಯಾರಿಗೆ ಮೆನ್ಷನ್ ಮಾಡೀನಿ, ಯಾರಿಗೆ ಮೆನ್ಷನ್ ಮಾಡಿಲ್ಲ ಅವರಿಗೂ ಸಾರಿ. ಸೊ ನನ್ನ ಕೈಲಿ ಎಷ್ಟು ಆಗ್ತೈತಿ ಅಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡೀನಿ. ಭಾಳ ಇರೋದ್ರಿಂದ ಆಗಿಲ್ಲ ಅಂತ ಅನ್ಕೋತೀನಿ ಕೆಲವೊಬ್ರದ್ದು. ಸೊ ಇದಾಗಿತ್ತು ನನ್ನ ಬರ್ಡೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಆ್ಯಂಡ್ ಇಲ್ಲಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಯ್.